ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೇನೆ ಅಂತ ಕೇಳಿದರೆ, ಇಂಜಿನಿಯರಿಂಗ್ ಸೇರಿಕೊಂಡಿದ್ರೆ ಏನೋ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಿತ್ತು ಕೆಲವರಿಗೆ, ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಗಳೊಂದಿಗೆ ಇಂಜಿನಿಯರಿಂಗ್ ಸೇರಿಕೊಂಡಿದ್ರಿ. ಆಲ್ರೆಡಿ ಅಸೈನ್ಮೆಂಟ್ಸ್ಗಳು, ಇಂಟರ್ನಲ್ಸ್ಗಳು, ಲ್ಯಾಬ್ಗಳು, ಪ್ರಾಜೆಕ್ಟ್ಸ್ಗಳು, ಎಕ್ಸಾಮ್ಸ್ಗಳು ಇದೆಲ್ಲದನ್ನು ನೋಡಿ ಆಲ್ರೆಡಿ ತುಂಬ ಜನ ಗೀವ್ ಅಪ್ ಮಾಡಲಿಕ್ಕೆ ರೆಡಿಯಾಗಿದ್ದೀರಾ. ಸರ್ ತುಂಬ ಸ್ಟ್ರೆಸ್ ಅಂತ ಅನಿಸ್ತಾ ಇದೆ. ಕೆಲವರಿಗೆ ಫ್ರೆಂಡ್ಸ್ಗಳು ಸರಿಯಾಗಿ ಸೆಟ್ ಆಗ್ತಾಯಿಲ್ಲ. ಯು ಅಲ್ಲಿದ್ದಾಗ ಯು ಸಿಯಲ್ಲಿ ಒಳ್ಳೆ ಫ್ರೆಂಡ್ಸ್ ಅಥವಾ 10th ಒಂದಿಷ್ಟು ಒಳ್ಳೆ ಫ್ರೆಂಡ್ಸ್ಗಳಾಗಿದ್ದರು, ಇವಾಗ ಯಾರೂ ಫ್ರೆಂಡ್ಸ್ಗಳು ಸಿಗ್ತಾಯಿಲ್ಲ. ಸೊ ತುಂಬ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಇಂಜಿನಿಯರಿಂಗ್ ಲೈಫ್ ಆಗಿದೆ ಹೀಗಿದೆ ಅಂತ ಅಂದ್ಕೊಂಡು ಇಮ್ಯಾಜಿನೇಷನಿಂದ ಬಂದು ಇವಾಗ ಏನೋ ಉಲ್ಟಾ ಆಗ್ತಾಯಿದೆ ಅಂತ ಹೇಳೋ ಫೀಲಿಂಗಲ್ಲಿದ್ದೀರಾ. ಸೊ ಡೋಂಟ್ ವರಿ ಸ್ಟೂಡೆಂಟ್ಸ್, ಪ್ರತಿಯೊಬ್ಬರಿಗೂ ನಾನು ಇದೇನು ಹೇಳ್ತಾ ಇದ್ದೇನೆ ಕೇಳಿದರೆ, ಜಸ್ಟ್ ಎಂಜಾಯ್ ಮಾಡಿ ಅಷ್ಟೇ. ಓಕೆ, ಸೊ ಎಲ್ರಿಗೂ ಸ್ಟ್ರೆಸ್ ಇದೆ, ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮನ್ನು ಫೇಸ್ ಮಾಡ್ತಾನೆ ಇದ್ದಾರೆ. ಬಟ್ ಏನಂತ ಹೇಳ್ತಾ ಇದ್ದೇನೆ ಕೇಳಿದರೆ, ಇರೋ ಟೈಮಲ್ಲಿ ಈಗ ಫೆಸ್ಟ್ಗಳಿದ್ದಾಗ ಅದನ್ನು ಎಂಜಾಯ್ ಮಾಡಿ. ಇವಾಗಲೇ ಅಸೈನ್ಮೆಂಟ್ ಯಾಕಂತ ಕೇಳಿದರೆ, ನೀವು ಇವಾಗ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದಷ್ಟೇ. ಸೊ ಎಲ್ರಿಗೂ ಕೂಡ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಇಂಜಿನಿಯರಿಂಗು ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಟೈಮ್ ತೊಗೊಳುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಸೊ ಇವಾಗಲೇ ಯಾರು ಗಿವ್ ಅಪ್ ಮಾಡಬೇಡಿ. ಕೆಲವೊಂದಿಷ್ಟು ಜನ ಮನೆಯನ್ನು ಬಿಟ್ಟು, ಊರನ್ನು, ನೇಟಿವನ್ನು ಬಿಟ್ಟು ಬ್ಯಾಂಗ್ಳೂರು ಬಂದಿರ್ಬೋದು, ಅಥವಾ ತಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಿರ್ಬೋದು. ಅಲ್ಲಿ ತುಂಬ ಅಂದರೆ ಅಪ್ಪ ಅಮ್ಮ ನೆನಪಾಗ್ಬೋದು, ಅಥವಾ ಮನೆ ಹೋಮ್ ಸಿಕ್ಕಿದ್ರೆ ಅದು ಅನಿಸುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ನಿಮಗೆ ಕಾಲೇಜಿಗೆ ಹೋಗೋದೇ ಬೇಡ ಅಂತ ಅನಿಸುತ್ತೆ. ಬೇಡ, ನಾನು ಇನ್ನೂ ಬೆಂಗಳೂರಲ್ಲಿ ಮಾಡೋದಿಲ್ಲ, ಬೆಂಗಳೂರಿಗೆ ಬಂದಿದ್ದರೆ ಇಲ್ಲ ನಾನು ನೇಟಿವಿಗೆ ಹೋಗ್ತೇನೆ, ಚೇಂಜ್ ಆಫ್ ಕಾಲೇಜ್ ಮಾಡ್ತೇನೆ, ನನಗೆ ಸರಿಯಾಗಿ ಫ್ರೆಂಡ್ಸ್ ಸಿಗ್ತಾಯಿಲ್ಲ. ಇದೆಲ್ಲ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದೀರಂತ ನನಗೆ ಗೊತ್ತಿದೆ. ಅದು ಎಲ್ರಿಗೂ ಕಾಮನ್, ನಿಮ್ಗಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಹೆಚ್ಚಿನವ್ರು ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಬಟ್ ಇವಾಗಲೇ ಇಂಜಿನಿಯರಿಂಗನ್ನು ಜಡ್ಜ್ ಮಾಡಬೇಡಿ. ಲೈಕ್ ಈಗ ಪ್ರಾಜೆಕ್ಟ್ಗಳು ಬರುತ್ತೆ, ಅಸೈನ್ಮೆಂಟ್ಗಳು ಬರುತ್ತೆ, ಎಕ್ಸಾಮ್ಸ್ಗಳು ಬರುತ್ತೆ. ಸೊ ಅದು ಕಾಮನ್. ಇವಾಗ ನೀವು ಫಸ್ಟ್ ಸೆಮ್ಮಿಗೆ ಇದೆಲ್ಲ ನಿಮಗೆ ಹೊಸದಾಗಿ ಕಾಣಿಸ್ತಾ ಇದೆ. ಯಾಕಂತ ಕೇಳಿದರೆ ಯು ಸಿಯವರೆಗೆ ನಿಮಗೆ ಟೀಚರ್ಸ್ಗಳು ಎಲ್ಲ ಸ್ಪೂನ್ ಫೀಡ್ ಮಾಡಿ ಎಲ್ಲದನ್ನು ಹೇಳಿಕೊಟ್ಟು ಇದು ಬರುತ್ತೆ ಎಕ್ಸಾಮ್ಸಿಗೆ, ಇದು ಇಂಪಾರ್ಟೆಂಟು ಅದೆಲ್ಲ ಹೇಳ್ತಾಯಿದ್ರು. ಬಟ್ ಇವಾಗ ಅದು ನಡೆಯೋದಿಲ್ಲ, ಅದು ನಡೆಯೋದಿಲ್ಲ. ಇಲ್ಲಿ ಪ್ಯೂರ್ ನಿಮ್ಮ ಹಾರ್ಡ್ ವರ್ಕ್ ಯಾವ ಟೀಚರ್ಸ್ಗಳ ಮೇಲೆ ಡಿಪೆಂಡ್ ಆಗಿರಲಿಕ್ಕಿಲ್ಲ. ಅದು ನಾನು ಮೊದಲೇ ಹೇಳಿದ್ದೀನಿ, ನಿಮ್ಮ ಹಾರ್ಡ್ ವರ್ಕ್ಗಳು ಡಿಪೆಂಡ್ ಆಗಿರುತ್ತೆ. ಸೊ ಹಾರ್ಡ್ ವರ್ಕ್ ಮಾಡಿ. ಸ್ಟಾರ್ಟಿಂಗ್ ಈಗ ಫಸ್ಟ್ ಸೆಮ್ಮಲ್ಲಿ ಅಥವಾ ಈಗ ಫಸ್ಟ್ ಇಂಟರ್ನಲ್ಸ್ ಆಗಿದೆ. ಇಂಟರ್ನಲ್ಸ್ ಆಗಿದ ತಕ್ಷಣ ನಿಮಗೆ ಕೆಲವೊಂದಿಷ್ಟು ಜನರು ಆಲ್ರೆಡಿ ಇಂಟರ್ನಲ್ಸಲ್ಲಿ ಕಡಿಮೆ ಮಾರ್ಕ್ ಬಂದಿರ್ಬೋದು, ಅಥವಾ ಲ್ಯಾಬ್ ಎಕ್ಸಾಮ್ಸಲ್ಲಿ ಕಡಿಮೆ ಮಾರ್ಕ್ ಬಂದಿರ್ಬೋದು. ತುಂಬ ಹೆಕ್ಟಿಕ್ ಅಂತ ಅನಿಸ್ಬೋದು. ಬಟ್ ಸ್ಟಾರ್ಟಿಂಗ್ ಎಲ್ಲದು ಹೆಕ್ಟಿಕ್ ಅನಿಸುತ್ತೆ. ವೈ? ಬಿಕಾಸ್ ನೀವು ಇಲ್ಲಿಯವರೆಗೆ ಯು ಸಿಯವರೆಗೆ ನಿಮಗೆ ಸ್ಪೂನ್ ಫೀಡಿಂಗ್ ಮಾಡಿದರು. ಬಟ್ ಇನ್ನು ಮುಂದೆ ನೀವು ಏನು ಸೆಲ್ಫ್ ಡಿಪೆಂಡೆಂಟ್ ಆಗಿರ್ತೀರ. ನೀವು ಯಾರ ಮೇಲೂ ಡಿಪೆಂಡ್ ಆಗಿರೋದಿಲ್ಲ, ನಿಮ್ಮ ಮೇಲೆ ನೀವು ಡಿಪೆಂಡ್ ಆಗಿರ್ತೀರಾ. ಸೊ ನೀವೇ ಮಾಡ್ತೀರಾ. ಸೊ ಅದಕ್ಕೆ ಸೆಟ್ ಆಗಬೇಕಂದ್ರೆ ಯು ನೀಡ್ ಅಟ್ಲೀಸ್ಟ್ ಒನ್ ಸೆಮ್ or 2 ಸೆಮ್ ಆದರೂ ಬೇಕಾಗುತ್ತೆ. ಅದಾದ ನಂತರ ನಿಮ್ಗೆ ಇದು ಯಾವುದು ಕೂಡ ಇದೇ ಅನಿಸೋದಿಲ್ಲ. ನಾನು ಅದೇ ಹೇಳಿದ್ದೆಲ್ಲ, ಇಂಜಿನಿಯರಿಂಗ್ ಅಂತ ಹೇಳಿದರೆ ನಿಮ್ಮನ್ನು ಓನ್ಲಿ ಇಂಜಿನಿಯರಿಂಗ್ ಡಿಗ್ರಿ ಕೊಡಲಿಕ್ಕೆ ಮಾತ್ರ ಅಲ್ಲ, ನಿಮಗೆ ಸ್ಟ್ರೆಸ್ಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಹೇಳಿಕೊಡುತ್ತೆ. ಇಲ್ಲಿ ಎಲ್ಲ ಸ್ಟ್ರೆಸ್ಸನ್ನು ಮಾಡ್ತೀರಾ, ಪ್ರಾಜೆಕ್ಟನ್ನು ಮಾಡ್ತೀರಾ, ಅಸೈನ್ಮೆಂಟ್ ಇರುತ್ತೆ, ಲ್ಯಾಬ್ ಎಕ್ಸಾಮ್ಸ್ ಇರುತ್ತೆ, ಇಂಟರ್ನಲ್ಸ್ ಇರುತ್ತೆ, ತುಂಬ ಇರುತ್ತೆ. ಸೊ ಇದೆಲ್ಲದನ್ನು ಇದು ಮಾಡಲಿಕ್ಕೆ ನಿಮ್ಗೆ ಅಟ್ಲೀಸ್ಟ್ 1 ಸೆಮ್ ಆದರೂ ಬೇಕಾಗುತ್ತೆ. ಸೊ ಡೋಂಟ್ ಗಿವ್ ಅಪ್ ಸ್ಟೂಡೆಂಟ್ಸ್. ಎಲ್ರಿಗೂ ನಾನು ಹೇಳ್ತಾ ಇದ್ದೇನೆ, ಒಂದಿಷ್ಟು ಇಂಜಿನಿಯರಿಂಗ್ ಅಂತೇಳಿ ಒಂದು ಫ್ಯಾನ್ಸಿ ವರ್ಡನ್ನು ತೊಗೊಂಡು ಬಂದು ಏನೋ ಒಂದಿಷ್ಟು ಡ್ರೀಮನ್ನು ಇಟ್ಕೊಂಡು ಬಂದಿರ್ತೀರ. ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ, ಲೈಕ್ ಫ್ರೆಂಡ್ಸ್ ಸಿಕ್ಕಿಲ್ಲ ಅಂತ ಹೇಳೋದು, ಅಥವಾ ಎಕ್ಸಾಮ್ಸಲ್ಲಿ ಕಡಿಮೆ ಮಾರ್ಕ್ ಬಂತು ಅಂತ ಬೇಜಾರು ಮಾಡಿಕೊಂಡು ಇದು ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ಎಲ್ರಿಗೊಂದು ಕಿವಿ ಮಾತು ಅಂತ ಕೇಳಿದರೆ, ಈ ಸಮಯ ಕಳೆದು ಹೋಗುತ್ತದೆ. ಅಂದರೆ ಒಂದು ಫಸ್ಟ್ ಸೆಮ್ ಆರ್ ಸೆಕೆಂಡ್ ಸೆಮ್, ಒಂದು 2 ಸೆಮ್ಸ್ ಆದಮೇಲೆ ನಿಮ್ಗೆ ಅದು ಎಲ್ಲದರೂ ಸೆಟ್ ಆಗ್ತೀರಾ, ನೀವೇ ಸೆಟ್ ಆಗ್ತೀರಾ. ಆಮೇಲೆ ನಿಮ್ಗೆ ಇದೇನು ಮ್ಯಾಟ್ರ್ ಅಂತ ಅನ್ಸೋದಿಲ್ಲ. ಪ್ರಾಜೆಕ್ಟ್ ಇರ್ಬೋದು, ಅಸೈನ್ಮೆಂಟ್, ಇಂಟರ್ನಲ್ಸ್ ಎಲ್ಲದಕ್ಕೂ ನೀವೇ ಸೆಟ್ ಆಗ್ತೀರಾ. ಇಲ್ಲಿಯವರೆಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರಿ, ಸ್ವಲ್ಪ ಓದಿ, ಹಾರ್ಡ್ ವರ್ಕ್ ಮಾಡಿ ಆಯಿತಾ. ಎಲ್ಲದು ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರ್ಲಿಕ್ಕೆ ಆಗೋದು ಇಲ್ಲ, ಅದು ನನಗೆ ಗೊತ್ತಿದೆ. ಎಲ್ಲ ಟೀಚರ್ಸ್ಗಳದ್ದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋದು ಇಲ್ಲ. ಸೊ ಬಟ್ ಯಾರನ್ನೂ ಕಂಪೇರ್ ಮಾಡ್ಕೊಂಡು ಅವ್ರು ಆ ಕಾಲೇಜಲ್ಲಿ ಖುಷಿಯಲ್ಲಿದ್ದಾರೆ, ಫ್ರೆಂಡ್ಸ್ ಜೊತೆ ಇದ್ದಾರೆ, ನಾನು ಇಲ್ಲಿ ಬಂದೆ, ನನಗೆ ಫ್ರೆಂಡ್ಸ್ ಇಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಇಲ್ಲ, ಇಟ್ ಟೇಕ್ಸ್ ಟೈಮ್ ಸ್ಟೂಡೆಂಟ್, ಎಲ್ಲದೂ ಸರಿ ಆಗುತ್ತೆ. ಬಟ್ ಯು ನೀಡ್ ಟು ವರ್ಕ್ ಹಾರ್ಡ್. ಓಕೆ, ಯು ನೀಡ್ ಟು ಬಿಲೀವ್ ಯುವರ್ ಸೆಲ್ಫ್. ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ. ಯಾಕಂದರೆ ಸ್ಟಾರ್ಟಿಂಗ್ ಇಂಜಿನಿಯರಿಂಗ್ ಹೋಗುವಾಗ ಯಾವ ಜೋಶಲ್ಲಿ ಇದ್ದಿದ್ರಿ ಅದೇ ಜೋಶ್ ಇವಾಗಲೂ ಇರಲಿ. ಓಕೆ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಅಟ್ ದ ಎಂಡ್ ಆಫ್ ದ ಡೇ ಎವ್ರಿಥಿಂಗ್ ಮೇಕ್ ಸೆನ್ಸ್. ಓಕೆ,
ಸೊ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಹೇಳ್ತಾ ಇರೋದು ಫ್ರೆಂಡ್ಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದವರಿಗೆ, ಅಥವಾ ತುಂಬ ಹೆಕ್ಟಿಕ್ ಅನಿಸ್ತಾ ಇದೆ, ನಾನು ಪಿ ಯು ಸಿಯಲ್ಲಿ ಅಷ್ಟು ಇದು ಅನಿಸ್ತಾ ಇರಲಿಲ್ಲ. ಪಿ ಯು ಸಿಯಲ್ಲಿ ಇದ್ದಿತ್ತು ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಈ ಒಂದು ಚಾಪ್ಟರಿಂದ ಇಂತಿಷ್ಟು ಕ್ವಶನ್ಸ್ಗಳು ಬಂದೇ ಬರುತ್ತೆ, ಫಿಕ್ಸ್ಡ್ ಕ್ವಶನ್ಸ್ ಅಂತ ಹೇಳ್ತಾ ಇದ್ದಿದ್ರು. ಬಟ್ ಇಂಜಿನಿಯರಿಂಗ್ ಆಗಿರೋದಿಲ್ಲ. ಇಂಜಿನಿಯರಿಂಗು ಯು ನೀಡ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರಲಿಕ್ಕಿಲ್ಲ, ಇದೇ ಕ್ವಶನ್ಸ್ ಬರುತ್ತೆ ಅಂತ ಹೇಳಲಿಕ್ಕಿಲ್ಲ, ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ. ಫಾರ್ ದ್ಯಾಟ್ ಅದನ್ನು ನೀವು ಪ್ರಿಪೇರ್ ಆಗಬೇಕಂದ್ರೆ ಯು ನೀಡ್ ಅಟ್ಲೀಸ್ಟ್ 1 or 2 ಸೆಮ್ಸ್. ಓಕೆ, 1 ಸೆಮ್ or 2 ಸೆಮ್ಸ್ ಬೇಕಾಗುತ್ತೆ. ಸೊ ಅಂಟಿಲ್ ದ್ಯಾಟ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ, ದೆನ್ ಆಫ್ಟರ್ ದ್ಯಾಟ್ ನೀವೇನಾಗ್ತೀರಾ, ಸೆಟ್ ಆಗ್ತೀರಾ, ಸೊ ದ್ಯಾಟ್ ಯು ಕ್ಯಾನ್ ಕಂಪ್ಲೀಟ್ ಇಂಜಿನಿಯರಿಂಗ್ ಈಸಿಲಿ. ಓಕೆ, ಇದೊಂದು ಕಿವಿ ಮಾತು, ಯಾರು ಕೂಡ ಡೋಂಟ್ ಗಿವ್ ಅಪ್. ಮಾರ್ನಿಂಗ್ ಎದ್ದ ತಕ್ಷಣ ಎಲ್ರಿಗೂ ಇದೇ ಫೀಲ್ ಆಗುತ್ತೆ. ಐ ನೋ ದ್ಯಾಟ್, ನಾನು ಕೂಡ ಎಲ್ಲರೂ ಕೂಡ ಇದನ್ನು ಫೀಲ್ ಮಾಡಿರ್ತೀರಾ ಅಂತ ಅಂದ್ಕೊಳ್ತೇನೆ. ಸೊ ಡೋಂಟ್ ವರಿ. ಓಕೆ, ಅಟ್ ದ ಎಂಡ್ ಆಫ್ ದ ಡೇ ಎಲ್ಲದೂ ಸರಿ ಆಗುತ್ತೆ. ಹಾರ್ಡ್ ವರ್ಕ್ ಮಾಡಿ. ಓಕೆ, ಸೊ ಒಳ್ಳೆ ರೀತಿಯಲ್ಲಿ ಇಂಜಿನಿಯರಿಂಗ್ ಮಾಡಿ, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದನ್ನು ಹೇಳಬೇಕಾಗಿತ್ತು. ತುಂಬ ಸ್ಟೂಡೆಂಟ್ಸ್ಗಳು ಸರ್ ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಬ್ರ್ಯಾಂಚು, ನಂಗೆ ಸೆಟ್ ಆಗ್ತಾಯಿಲ್ಲ ಇಂಜಿನಿಯರಿಂಗ್ ಆಗಿ ಅಲ್ಲ ಅಂತ ಇದ್ರಿ. ಸೊ ಟೈಮ್ ತೊಗೊಳುತ್ತೆ ಸ್ಟೂಡೆಂಟ್ಸ್, ಎವ್ರಿಥಿಂಗ್ ವಿಲ್ ಬಿ ಓಕೆ ಸ್ಟೂಡೆಂಟ್ಸ. ಈ ಒಂದು ವೀಡಿಯೋವನ್ನು ಇದನ್ನು ಹೇಳಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಏನಾದರೂ ಡೌಟ್ಸ್ಗಳಿದ್ದರೆ ನನಗೆ ಕಾಲ್ ಮಾಡಿದರೆ, ನಾನು ಪಿಕ್ ಮಾಡದಿದ್ದರೆ ವಾಯ್ಸ್ ನೋಟನ್ನು ಹಾಕಿ, ಮತ್ತು ನಾನು ಅದಕ್ಕೆ ಏನಾದರೂ ಇದು ಡೌಟ್ಸ್ಗಳಿದ್ದರೆ ಇದು ಮಾಡ್ತೇನೆ, ಸೊಲ್ಯೂಷನ್ ಕೊಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್, ಟೇಕ್ ಕೇರ್.